ನಮಸ್ಕಾರ ಆಚಾರ್ಯ. ನಾರಾಯಣಂ ನಿಖಿಲಪೂರ್ಣಗುಣೈಕದೇಹಂ ನಿರ್ದೋಷಮಾಪ್ಯೈಃ अस्योद्भवादितमशेषविशेषतोऽपि वन्द्यं सदा प्रियतमं सन्नमामि। अभ्रमं भङ्गरहितम् अजडं विमलं सदा आनन्दतीर्थमुतुलं भजेतापत्रयापहम्। पृथ्वीमण्डलमध्यस्थाः पूर्णबोधमदानुगा वैष्णवाः विष्णुहृदयाः तान्नमस्ते गुरुं नम। तपस्वाध्याय शुश्रूषा नमस्ते व्यासराजाय नमस्ते व्यासयोगिने नमः श्रीपादराजाय नमस्ते व्यासयोगिने नमः पुरन्दरार्याय विजयार्याय ते नमः। जलज्येष्ठनिभाकारं जगदीशपदाश्रयं जगतीतलविख्यातं जगन्नाथं भजे। तपस्वाध्याय शुश्रूषा कृष्णपूजार्तं मुनिं विश्वेशम् इष्टदं वन्दे परिव्राट् चक्रवर्तिनम्। ಹರಿಕಥಾಮೃತಸಾರ ಗುರುಗಳ ಕರುಣದಿಂದಾಪನಿತು ಪೇಳುವೆ ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು. ಹರಿಕಥಾಮೃತಸಾರ ಗುರುಗಳ ಕರುಣದಿಂದಾಪನಿತು ಪೇಳುವೆ ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು. ವ್ಯಾಪ್ತಿ ಸಂಧಿ 15ನೇ ಪದ್ಯ. ಮನ ವಿಷಯದೊಳಗಿರಿಸಿ ವಿಷಯವ ಮನದೊಳಗೆ ನೆಲೆಗೊಳಿಸಿ ಬಲು ನೂತನವು ಸುಸಮೀಚೀನವಿದುಪಾದೇಯವೆಂದರುಪಿ ಕನಸಿಲಾದರೂ ತನ್ನ ಪಾದದ ನೆನೆವನೀಯದೆ ಸರ್ವರೊಳಗಿದ್ದನುಭವಿಸುವನು ಸ್ಥೂಲ ವಿಷಯವ ವಿಶ್ವನೆಂದೆನಿಸಿ. ಮನ ವಿಷಯದೊಳಗಿರಿಸಿ ವಿಷಯ ಮನದೊಳಗೆ ನೆಲೆಗೊಳಿಸಿ. ನೋಡಿ, ಎಷ್ಟು ಅದ್ಭುತ. ನಮ್ಮ ಮನಸ್ಸನ್ನ, ಈ ಜಗದ ಮನಸ್ಸನ್ನ ವಿಷಯ ಹತ್ತಿರ ಆಕರ್ಷಣೆ ಮಾಡುತ್ತಾನೆ ಪರಮಾತ್ಮ. ವಿಷಯಗಳ ಹತ್ತಿರ ಅಥವಾ ನಮ್ಮ ಮನಸ್ಸನ್ನ ವಿಷಯದೊಳಗೆ ಇರಿಸ್ತಾನೆ. ಆಯಾಯ ಇಂದ್ರಿಯಗಳಿಗೆ, ಯಾವ ಯಾವ ಪಂಚಜ್ಞಾನೇಂದ್ರಿಯಗಳಿಗೆ ಯಾವುದು ರೂಪ, ರಸ, ಗಂಧ, ಸ್ಪರ್ಶ, ಶಬ್ದ ಇವೇನೋ ಅವುಗಳು ಇನ್ನೂ ಬೇಕು ಅಂತ ಹೇಳಿ ಮನಸ್ಸನ್ನು ಅವುಗಳಲ್ಲಿ ನಿಲ್ಲಿಸ್ತಾನೆ. ವಿಷಯವ ಮನದೊಳಗೆ ನೆಲೆಗೊಳಿಸಿ ಹಗಲಿರುಳು ಅದೇ ಚಿಂತನೆ. ನೋಡಿ, ಕಣ್ಣು ತೆಗೆದಾಗ ರೂಪ ಕಾಣುತ್ತೆ, ಶಬ್ದ ಏನೋ ಕೇಳಿಸ್ಬೇಕಾದ್ರೆ ಶಬ್ದ ಯಾವುದೋ ಒಂದು ಅದ್ಭುತವಾದ ಸಂಗೀತ ನಡೀತಾ ಇದೆ, ಪ್ರೋಗ್ರಾಮ್, ಅದನ್ನ ಕೇಳ್ತಾ ಇದ್ದೇವೆ. ಕೇಳಿ ಆದ್ಮೇಲೂ ಕೂಡ ಎಷ್ಟೋ ತನಕ ನಾವು ಅದನ್ನ ಸ್ಮರಣೆ ಮಾಡ್ತಾ ಇರ್ತೇವೆ. ಆ ಕಾರ್ಯಕ್ರಮ ಮುಗಿದ ಮೇಲೂ ಕೂಡ, ರೂಪವನ್ನ ನೋಡಿದ ಮೇಲೂ ಕೂಡ ಎಷ್ಟು ಬಹಳ ಹೊತ್ತಿನ ತನಕ ಆ ಒಂದು ರೂಪವನ್ನ ಸ್ಮರಣೆ ಮಾಡ್ತಾ ಇರ್ತೇವೆ. ಅದ್ಭುತವಾದ ಅತ್ಯಂತ ರುಚಿಯಾದ ಪದಾರ್ಥವನ್ನ ತಿಂದ ಮೇಲೆ ಇವತ್ತು ಹೇಳ್ತೇವೆ, ಅಯ್ಯೋ ನೆನ್ನೆ ಬಹಳ ರುಚಿಯಾಗಿತ್ತಪ್ಪ, ಮನಸ್ಸಲ್ಲಿ ನೆನೆಸ್ತಿರ್ತೇವೆ. ಆವಾಗ ಮನಸ್ಸಿನಲ್ಲಿ ವಿಷಯಗಳನ್ನ ನೆಲೆಗೊಳಿಸೋದು ಅಂತ ಅರ್ಥ. ಮನ ವಿಷಯದೊಳಗಿರಿಸಿ, ಮನಸ್ಸನ್ನ ವಿಷಯದೊಳಗೆ ಇರಿಸಿಕೊಂಡು ವಿಷಯಗಳು ಮನದೊಳಗೆ ನೆಲೆಗೊಳಿಸಿ. ಅದಕ್ಕೆ ದಾಸರು ಕೇಳಿದ್ರು, ಬಯಲು ಆಲಯದೊಳಗೋ ಆಲಯವು ಬಯಲೊಳಗೋ, ಬಯಲು ಆಲಯಗಳೆರಡು ನಯನದೊಳಗೋ, ನಯನ ಬುದ್ಧಿ
ಬುದ್ಧಿಯ ಒಳಗೋ ಬುದ್ಧಿ ನಯನದ ಒಳಗೋ ಬುದ್ಧಿ ನಯನಗಳೆರಡು ನಿನ್ನೊಳಗೋ ಹರಿಯೇ. ನೀ ಮಾಯೆಯೊಳಗೋ ನಿನ್ನೊಳು ಮಾಯೆಯೋ, ನೀ ದೇಹದೊಳಗೋ ನಿನ್ನೊಳು ದೇಹವೋ. ಹೀಗೆ ಅದ್ಭುತವಾಗಿ ನೆಲೆಗೊಳಿಸ್ತಾನೆ ಪರಮಾತ್ಮ. ಮನಸ್ಸಿನೊಳಗೆ ವಿಷಯಗಳಿದೆಯೋ ಆ ವಿಷಯಗಳ ಸಂಪರ್ಕ ಮುಗಿದ ಮೇಲೂ ಕೂಡ ಮನ ವಿಷಯ ನೋಡಿ, ವಿಷಯಗಳ ಸಂಪರ್ಕ ಆಗಬೇಕಾದ್ರೆ ನಮ್ಮ ಮನಸ್ಸನ್ನ ವಿಷಯಗಳಲ್ಲಿ ನೆಲೆಗೊಳಿಸಿರ್ತೀವಿ. ಆ ಸಂಪರ್ಕ ಹೋಯ್ತು, ಸನ್ನಿಕರ್ಷ ಹೋಯ್ತು ಅಂತ ಆದ್ರೆ ಮನಸ್ಸಿನಲ್ಲಿ ಆ ವಿಷಯಗಳನ್ನ ನೆಲೆಗೊಳಿಸ್ತಾನೆ. ಹೇಗೆ ಗೊತ್ತಾ? ಬಲು ನೂತನವು ಸುಸಮೀಚೀನವಿದುಪಾದೇಯವೆಂದರುಪಿ. ಅದ್ಭುತವಾದದ್ದು ಅಂತ ಅಂದ್ರೆ ಮನುಷ್ಯ ಹೇಗೆ ಹೇಳ್ತಾನೆ ಅಂತಂದ್ರೆ, ಹಿಂದೆ ಅನುಭವಿಸಿರುವ ಒಂದು ವಿಷಯ ಸುಖವನ್ನೇ ಮತ್ತೊಮ್ಮೆ ಅನುಭವಿಸಿದರೂ ಕೂಡ ಅಯ್ಯೋ ಬಹಳ ಅದ್ಭುತ ಇದೆ, ಈಗ ತಾನೇ ಹಿಂದೆಂದು ಅನುಭವಿಸದೇ ಇರುವಂತಹ ಒಂದು ಸುಖ ಇದು ಅಂತ ಆ ಆಸೆಯಿಂದ ಬಲು ನೂತನವ. ಅನೇಕ ಜೀವನವನ್ನ ಕಳೆದಿದ್ದಾನೆ, ಅನೇಕ ಈ ಶರೀರವನ್ನ ಪಡೆದಿದ್ದಾನೆ, ಅನೇಕ ಭೋಗವನ್ನ ಮಾಡಿದ್ದಾನೆ. ಅನಂತ ಕಾಲದಿಂದ ಭೋಗವನ್ನ ಮಾಡಿದ್ದರೂ ಕೂಡ ಇನ್ನೊಮ್ಮೆ ಅದು ಭೋಗಿಸಿದಾಗ ಅಯ್ಯೋ ಅದ್ಭುತ ಇದೆ, ಹಿಂದೆಂದೂ ಕಾಣದೇ ಇರುವಂತಹ ಸುಖ ಅಂತ ಅವನು ಅನ್ಕೊಂಡು ಅದರಲ್ಲೇ ರಮಿಸ್ತಾನೆ. ಸುಸಮೀಚೀನವಿದು ಅಷ್ಟೇ ಅಲ್ಲ ರೀ, ನಾನು ಏನು ಸುಖ ಭೋಗವನ್ನ ಪಡ್ತಾ ಇದ್ದೇನೆ ಅದು ನಿಜವಾಗಿ ಸರಿಯಾದದ್ದು, ಯೋಗ್ಯವಾದದ್ದು ಅಂತ ಪರಮಾತ್ಮ. ಅದು ನನಗೆ ಉಪಾದೇಯವಾದದ್ದು. ಉಪಾದೇಯ ಅಂದ್ರೆ ಹೇಳ್ದೆ ಮಣ್ಣೇ ಮಡಿಕೆಯಾಗಿ ಪರಿಣಾಮವಾಗತ್ತೆ, ಆದ್ರೆ ಇಲ್ಲಿ ಬೇರೆ. ಉಪ ಅಂತಂದ್ರೆ ಸಮೀಪ ಅಂತರ್ಥ, ಆದೇಯ ಅಂತಂದ್ರೆ ಚೆನ್ನಾಗಿ ಸುಖ ಕೊಡತಕ್ಕದ್ದು ಅಂತರ್ಥ. ಇದು ಈ ಒಂದು ವಿಷಯ ಏನಿದೆ, ಈ ಒಂದು ವಿಷಯ ಸಂಪರ್ಕದಿಂದ ಬರುವಂತಹ ಸುಖ ಏನಿದೆ ನನಗೆ ಅತ್ಯಂತ ಬಹಳ ನೂತನವಾದದ್ದು. ಹಿಂದೆಂದು ಅನೇಕ ಭೋಗಿಸಿರ್ತಾನೆ, ಅದನ್ನು ಇನ್ನೊಮ್ಮೆ ಭೋಗಿಸಿದಾಗ ಅದ್ಭುತ ಇದೆ ಅದ್ಭುತ ಇದೆ ಅಂತ ಹೇಳಿ ಮತ್ತೆ ಭೋಗಿಸೋದು ಅಷ್ಟೇ ಅಲ್ಲ, ಸುಸಮೀಚೀನವಾದದ್ದು, ನನಗೆ ಯೋಗ್ಯವಾದ ಒಂದು ವಿಷಯ ಸುಖ ಇದು ಅಂತ ಉಪಾದೇಯ, ಬಹಳ ಹತ್ತಿರ ಹೋಗಿ ಸುಖವನ್ನ ಪಡ್ತಾನೆ. ಅದು ಕೊಡುವುದು ಪರಮಾತ್ಮ. ಸುಸಮೀಚೀನವಿದುಪಾದೇಯವೆಂದರುಪಿ. ಎಂತ ಮನಸ್ಸಿಗೆ ತಿಳಿಸ್ತಾನೆ ಅವನು, ಈ ರೀತಿ ತಿಳಿಸ್ತಾನೆ. ಅದಕ್ಕೆ ಹೇಳ್ತಾರೆ ಎಚ್ಚರಿದ್ದಾಗ ಈ ರೀತಿ ಇದ್ದೇವಪ್ಪ ನಾವು. ವಿಚಾರ ಮಾಡಿ ನೋಡಿ, ಎಚ್ಚರಿದ್ದಾಗ ಈ ಒಂದು ಅವಸ್ಥೆ ನಮ್ಮದು. ಮಲ್ಕೊಂಡಾಗ್ಲಾದ್ರು ಜಾಗೃತ, ಹಿಂದೆ ಹೇಳಿದ್ವಿ ನಾವು ಜಾಗೃತ ಕಾಲ ಯಾವ ಯಾವ ಕಾಲ ಹೇಳಿ ನೋಡೋಣ. ಜಾಗೃತಿ, ಸುಷುಪ್ತಿ, ನಿದ್ರಾ, ಇಲ್ಲ ಇಲ್ಲ, ಸುಷುಪ್ತಿನೇ ನಿದ್ರೆ, ಸ್ವಪ್ನ, ಜಾಗೃತ, ಸ್ವಪ್ನ, ಸುಷುಪ್ತಿ. ದಾಗಲಂತಾದ್ರೂ ನಾವು ಹೀಗಿದ್ದೇವೆ, ಯಾವಾಗಲೂ ವಿಷಯ ಪದಾರ್ಥಗಳೊಟ್ಟಿಗೇನೆ ನಾವು ಸಂಪರ್ಕರಾಗಿದ್ದೇವೆ. ಆದರೆ ಅದಕ್ಕೆ ಹೇಳ್ತಾರೆ ಆಯ್ತು, ಜಾಗೃತ ಕಾಲದಲ್ಲಾದ್ರೂ ನಮಗೆ ಆಗೋದಿಲ್ಲ. ಕನಸಿಲಾದರೂ ತನ್ನ ಪಾದದ ನೆನೆಯವನೀಯದೆ ಸರ್ವರೊಳಗಿದ್ದನುಭವಿಸುವನು ಸ್ಥೂಲ ವಿಷಯವ ವಿಶ್ವನೆಂದೆನಿಸಿ. ಇಲ್ಲಪ್ಪ, ಕನಸಿನಲ್ಲಾದರೂ ಕೂಡ ಕೊಡು ನಿನ್ನ ಪಾದ ಸ್ಮರಣೆಯನ್ನ, ಕನಸಿನಲ್ಲಾದ್ರೂ ಕೊಡು. ಕನಸು ಬೇರೆ ಅಲ್ಲ ಗೊತ್ತಾ, ಆದ್ರೆ
ಕನಸು ಏನು ಗೊತ್ತಾ, ನಾವು ಹೊರಗಡೆ ಒಂದು ಆನೆಯನ್ನು ನೋಡಿರ್ತೇವೆ. ಓ, ಆನೆ ಅಂದ್ರೆ ಹೀಗಿರ್ತದೆ, ದೊಡ್ಡ ದೇಹ, ಕಪ್ಪು ಬಣ್ಣ, ಸಣ್ಣ ಕಣ್ಣು, ದೊಡ್ಡ ಮೂಗು, ಸೊಂಡಿಲು, ಇಷ್ಟು ದಪ್ಪ ದಪ್ಪ ಕಾಲು, ದೊಡ್ಡ ಕಿವಿಗಳು ಅಂತ ಅದರ ಸಂಸ್ಕಾರ ನಮ್ಮ ಒಳಗಡೆ ಫಿಲ್ ಆಗಿರ್ತದೆ. ಆ ಒಂದು ಸಂಸ್ಕಾರದಿಂದ ಸ್ವಪ್ನ ಕಾಲದಲ್ಲಿ ಆನೆ ಬೇರೆ ಆನೆ ಹುಟ್ಟೋದು. ಅದೇ ಆನೆ ಅಲ್ಲ, ನಾನು ಹೊರಗಡೆ ನೋಡಿದ ಆನೆಯೇ ಒಳಗಡೆ ನೋಡ್ತಾ ಇದ್ದೇನೆ, ತಪ್ಪಾಗತ್ತದು. ನಾವು ನೋಡಿ ಒಳಗಡೆ ಇರುವಂತಹ ಸಂಸ್ಕಾರದ ಅವಶೇಷಗಳಿಂದ ಪರಮಾತ್ಮ ನೂತನವಾದ ಅದೇ ರೀತಿಯಾದ ಆನೆಯನ್ನು ಸೃಷ್ಟಿ ಮಾಡ್ತಾನೆ ಹೊರತು ಅದೇ ಆನೆಯನ್ನಲ್ಲ. ಆದ್ರಿಂದ ಕನಸಿಲಾದರೂ ತನ್ನ ಪಾದವ ನೆನೆವ ನೀಯದೆ. ಹಾಗಾದ್ರೆ ಕನಸಿಲಾದರೂ ಅಂತಂದ್ರೆ ಈ ಜಾಗೃತ್ ಕಾಲ ಮತ್ತೆ ಸ್ವಪ್ನ ಅಷ್ಟು ವಿಭಿನ್ನ ಅಲ್ಲ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಅಂದ್ರೆ ಕನಸಿಲಾದರೂ ಅವನ ಪಾದ ಸ್ಮರಣೆಯನ್ನ ಯಾಕೆ ಕೊಡೋದಿಲ್ಲ ಅಂತಂದ್ರೆ, ಜಾಗೃತ್ ಕಾಲದಲ್ಲಿ ನೀವು ಹೇಗಿರ್ತೀರೋ ಹಾಗೆ ಕನಸಿನಲ್ಲಿ ಬರ್ಲಿಕ್ಕೆ ಸಾಧ್ಯ. ಹಾಗಾದ್ರೆ ಕನಸು ಬೇರೆ ಅಲ್ಲ, ಅಂದ್ರೆ ಈ ಸ್ವಪ್ನಾವಸ್ಥೆ ಬೇರೆ ಅಲ್ಲ, ಜಾಗೃತ್ ಕಾಲಾವಸ್ಥೆ ಬೇರೆ ಅಲ್ಲ. ಕನಸಿಲಾದರೂ ನಿನ್ನ ಪಾದದ ನೆನೆವ ನೀಯ, ನಿನ್ನ ಪಾದವನ್ನ ನೆನೆಪು, ನಿನ್ನ ಪಾದದ ನೆನಪನ್ನ ಕೊಡುವಂಥದ್ದು ಯಾರಿಗೆ ಗೊತ್ತ ನೀನು? ನಿನ್ನ ಭಕ್ತರಿಗೆ ಮಾತ್ರ. ಸರ್ವರೊಳಗಿದ್ದನುಭವಿಸುವನು. ನೀನು ನಿನ್ನ ಪಾದದ ಒಂದು ನೆನಪನ್ನ ಕೊಡ್ತೀಯ, ಕನಸಿನಲ್ಲೂ ಕೊಡ್ತೀಯ. ಯಾರಿಗೆ? ಎಲ್ಲವನ್ನೂ ನಿನಗೆ ಯಾರು ಸಮರ್ಪಣೆ ಮಾಡ್ತಾರೋ ಅಂಥವರಿಗೆ ನೀನು ನಿನ್ನ ನೆನಪನ್ನ ಕನಸಿನಲ್ಲೂ ಕೊಡ್ತೀಯ. ಆದರೆ ಬರೀ ವಿಷಯ ಸುಖಗಳಲ್ಲೇ ಇರುವಂತಹ ಆ ಪ್ರಾಣಿಗೆ ಎಂದೂ ಕೂಡ ಕನಸಿನಲ್ಲೂ ಕೂಡ ನೀ ಅವನಿಗೆ ಪಾದ ಸ್ಮರಣೆ ಇಲ್ಲ. ಅಂದ್ರೆ ಆ ಒಂದು ಸಾಧನೆ ಮಾಡಿ ಮಾಡಿ ಪರಿಪಕ್ವ ಕಾಲ ಬರೋ ತನಕ ನೀನು ನಿನ್ನ ಪಾದ ಸ್ಮರಣೆಯನ್ನ ಕೊಡೋದಿಲ್ಲ. ಮತ್ತೇನ್ ಮಾಡ್ತೀಯ ನೀನು? ಸರ್ವರೊಳಗಿದ್ದನುಭವಿಸುವ ಅಂತಹ ಪ್ರಾಣಿಗಳ ಅಂದ್ರೆ ಯಾರು ಪರಮಾತ್ಮನ ಸ್ಮರಣೆಯನ್ನ ಮಾಡೋದಿಲ್ವೋ ಜಾಗೃತ ಕಾಲದಲ್ಲಿ, ಅಂಥವರಲ್ಲಿ ಇದ್ದುಕೊಂಡು ಇನ್ನೂ ವಿಶೇಷವಾಗಿ ಸುಖಗಳನ್ನೇ ಕೊಡ್ತೀಯ ಅವರಿಗೆ. ಓ, ಇದೇ ನಿಜವಾದ ಸುಖ, ಇದಕ್ಕಿಂತ ಮಿಗಿಲಾದ ಸುಖ ಇಲ್ಲವೇ ಇಲ್ಲ. ಚಾರ್ವಾಕರೆಲ್ಲ ಹೇಳ್ತಾರೆ, ತಾರ್ಕಿಕರೆಲ್ಲ ಹೇಳ್ತಾರೆ. ಚಾರ್ವಾಕರಂತೂ ಇದೆ, ಸಾಲ ಮಾಡಿ ಆದ್ರೂ ತುಪ್ಪ ತಿನ್ನು, ಋಣಂ ಕೃತ್ವ ಘೃತಂ ಪಿಬೇತ್. ದೇವರು ಅದು ಇದು ಏನಿಲ್ಲೇ ಇಲ್ಲ, ಇದೇ ನಿಜವಾದ ಸುಖ, ಇದೇ ಶಾಶ್ವತ ಅನ್ನೋ ಭ್ರಮೆಯನ್ನು ಹುಟ್ಟಿಸ್ತೀಯ ನೀನು. ಜಾಗೃತ್ ಕಾಲದ ನಿಯಾಮಕ ಯಾರು? 4 ರೂಪಗಳು, 4 ಅವಸ್ಥೆ ಅಂತ ಹೇಳಿದೆ: ಜಾಗೃತ, ಸ್ವಪ್ನ, ಸುಷುಪ್ತಿ, ತುರಿಯ. ಜಾಗೃತ ಅವಸ್ಥೆಗೆ ವಿಶ್ವ ಅಂತ ಪರಮಾತ್ಮನ ಒಂದು ರೂಪ. ಸ್ವಪ್ನಾವಸ್ಥೆಗೆ ತೈಜಸ, ಸುಷುಪ್ತಿ ಅವಸ್ಥೆಗೆ ಪ್ರಾಜ್ಞಾ, ತುರಿಯ ಅವಸ್ಥೆಗೆ ತುರಿಯ ನಾಮಕ ಪರಮಾತ್ಮನೇ. ಹಾಗಾದ್ರೆ ಸರ್ವರೊಳಗಿದ್ದನುಭವಿಸುವನು ಸ್ಥೂಲ ವಿಷಯವ, ಅಂದ್ರೆ ಬರೀ ಕಣ್ಣಿಗೆ ಕಾಣುವಂತಹ ಆ ವಿಷಯಗಳಿಂದ ಆ ವಿಷಯಗಳ ಸಂಪರ್ಕವಾಗಿ ಸನ್ನಿಕರ್ಷವಾಗಿ ಬರುವಂತಹ ಸುಖಗಳನ್ನ ಅನುಭವಿಸ್ತಾ ಇದ್ದಾನೆ. ಹೇಗೆ? ವಿಶ್ವನೆಂದೆನಿಸಿ. ಯಾಕೆ? ಜಾಗೃತ್ ಕಾಲದಲ್ಲಿ ನಿಯಾಮಕ, ಜಾಗೃತ್ ಕಾಲಕ್ಕೆ ನಿಯಾಮಕ ವಿಶ್ವ. ಆದ್ದರಿಂದ ಯಾರು ಪರಮಾತ್ಮನ ಪಾದಗಳನ್ನೇ ನೆನೆಯೋದಿಲ್ವೋ ಆ ಪರಮಾತ್ಮನೇನೆ, ವಿಶ್ವ ನಾಮಕನಾದ ಪರಮಾತ್ಮನೇನೆ. ಅದಕ್ಕೆ ಹೇಳೋದನ್ಸತ್ತೆ, ವಿಷ್ಣು ಸಹಸ್ರನಾಮ ಮೊದಲನೆಯ ಶಬ್ದವೇನೆ ವಿಶ್ವಂ. ವಿಶ್ವಂ. ಮೊದಲಿಗೆ ಜಾಗೃತರಾಗಿ ಈ ಒಂದು ಸ್ತುತಿಯನ್ನ ಹೇಳಿ, ಸ್ತೋತ್ರವನ್ನ ಹೇಳಿ, ಏನೋ ಆ ಸ್ತೋತ್ರವನ್ನು ಹೇಳಬೇಕಾದ್ರೂ ಏನೋ ಚಿಂತೆ,
ಬೇಡ. ವಿಶ್ವಂ ಜಾಗೃತ ಅವಸ್ಥೆ, ಮೊದಲು ಜಾಗೃತರಾಗಬೇಕು. ಏನ್ ಹೇಳ್ತಾ ಇದ್ದೇವೆ ಅನ್ನೋ ಜ್ಞಾನ ಇರಬೇಕು. ಗಿಳಿಯೂ ಹೇಳುತ್ತೆ ಈಗ ರಾಮ ಕೃಷ್ಣ ಅಂತೆಲ್ಲ ಹೇಳಿರೋದು ರಾಮ ರಾಮ ಕೃಷ್ಣ ಕೃಷ್ಣ ಅಂತ ಹೇಳುತ್ತೆ. ಅದಕ್ಕೂ ಪುಣ್ಯ ಇದೆ, ಇಲ್ಲ ಅಂತಿಲ್ಲ. ಆದ್ರೆ ತಿಳಿದು ಹೇಳುವುದು ಅದಕ್ಕೆ ಅಧಿಕ ಪುಣ್ಯ. ಅದರಿಂದ ಕನಸಿಲಾದರೂ ತನ್ನ ಪಾದದ ನೆನೆವನೀಯದೆ ಸರ್ವರೊಳಗಿದ್ದನುಭವಿಸುವನು. ಎಲ್ಲದರೊಳಗಿದ್ದು ಅವನು ಅನುಭವಿಸ್ತಾನೆ. ಸ್ಥೂಲ ವಿಷಯವ, ಅದೇ ಹೇಳಿದೆ, ಇಂದ್ರಿಯಜನ್ಯವಾದ ವಿಷಯ. ವಿಶ್ವನೆಂದೆನಿಸಿ ವಿಶ್ವನಾಮಕನಾಗಿ ಜಾಗೃತ್ಕಾರದಲ್ಲಿ ಇಂತಹ ಭೋಗಗಳನ್ನ ಪರಮಾತ್ಮ, ನೋಡ್ರಿ, ಪರಮಾತ್ಮನೇ ಮಾಡೋದು, ನಾನೇ ಮಾಡ್ತೇನೆ ಅನ್ನೋ ಅಭಿಮಾನದಿಂದ ನಾವು ಹೇಳ್ತೇವೆ. ಹೀಗೆ ಜೀವನಿಗೆ ಜೀವನ ಮೂಲಕ ಅಂದ್ರೆ ಜೀವನ ಅಂತರ್ಯಾಮಿ ತತ್ವಾಭಿಮಾನಿ ದೇವತೆಗಳಿಗೆ ತತ್ವಾಭಿಮಾನಿ ಅಂತರ್ಯಾಮಿಯಾಗಿ ವಿಶ್ವನಾಮಕ ಪರಮಾತ್ಮ ಈ ಎಲ್ಲ ಸುಖ ಭೋಗಗಳನ್ನ ಅನುಭವಿಸ್ತಾನೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಪ್ರಶ್ನೆ ಇದೆ. ಆಚಾರ್ಯ, ಸುಷುಪ್ತಿಯಲ್ಲಿ ಯಾವುದು ದೇವರದು ಇದು? ತೈಜಸ. ಸ್ವಪ್ನ ಸುಷುಪ್ತಿಯಲ್ಲಿ ಪ್ರಾಜ್ಞ, ಸುಷುಪ್ತಿಯಲ್ಲಿ ಪ್ರಾಜ್ಞ, ಅದಕ್ಕೆ ಸ್ವಪ್ನದಲ್ಲಿ ತೈಜಸ. ಅದಕ್ಕೆ ಸರಿ, ಹಾಗಾದ್ರೆ ಇವತ್ತು ಸ್ವಲ್ಪ ಹೊರಗೆ ಹೋಗಿದೆ, ಇವತ್ತು ಇಷ್ಟಿಗೆ ಸಾಕು. ಶ್ರೀಕೃಷ್ಣ ಅರ್ಪಣಮಸ್ತು. ಮಧ್ಯ ಸಾಕು.